ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ನಾವು ಇವತ್ತು ಪ್ರಭಾಸ್ ರವರ ಟಾಪ್ 10 ಆಲ್ ಟೈಮ್ ಹಿಟ್ಸ್ ಆ್ಯಂಡ್ ಫ್ಲಾಪ್ಸ್ ಮ್ಯೂಸಿಕ್ಗಳ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಷನ್ ಐಕನನ್ನು ಆನ್ ಮಾಡಿ. ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬರುತ್ತವೆ. ಟಾಪ್ 10ನ ಮೂವಿ ಹೆಸರು ಮಿಸ್ಟರ್ ಪರ್ಫೆಕ್ಟ್. ಈ ಮೂವಿ 2011ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಫ್ಯಾಮಿಲಿ ಮೂವಿಯಾಗಿದೆ. ಬಜೆಟ್ 18 ಕೋಟಿ ಹಾಗೂ ಕಲೆಕ್ಷನ್ 47 ಕೋಟಿ ಆಗಿದ್ದು IMDb ರೇಟಿಂಗ್ 7.1ರೊಂದಿಗೆ ಈ ಮೂವಿಯು ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ZEE5 ಹಾಗೂ ಜಿಯೋ ಸ್ಟಾರ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಟಾಪ್ 9ನಲ್ಲಿ ಇರುವ ಮೂವಿ ಖತರ್ನಾಕ್ ಕಿಲಾಡಿ. ಈ ಮೂವಿ 2013ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಬಜೆಟ್ 35 ಕೋಟಿ ಹಾಗೂ ಕಲೆಕ್ಷನ್ 87 ಕೋಟಿ ಆಗಿದ್ದು IMDb ರೇಟಿಂಗ್ 7.3ರೊಂದಿಗೆ ಈ ಮೂವಿಯು ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು MX ಪ್ಲೇಯರ್, ಜಿಯೋ ಸ್ಟಾರ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ 8ನೇ ಸ್ಥಾನದಲ್ಲಿ ರಾಧೇಶ್ಯಾಮ್. ಈ ಮೂವಿ 2022ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಬಜೆಟ್ 300 ಕೋಟಿ ಹಾಗೂ ಕಲೆಕ್ಷನ್ ಮಾತ್ರ 152 ಕೋಟಿ ಆಗಿದೆ. IMDb ರೇಟಿಂಗ್ 5.2ರೊಂದಿಗೆ ಈ ಮೂವಿಯು ಫ್ಲಾಪ್ ಆರ್ ಡಿಸಾಸ್ಟರ್ ಆಗಿದೆ. ಇದನ್ನು ನಾವು ಜಿಯೋ ಸ್ಟಾರ್, ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದು. 7ನೇ ಸ್ಥಾನದಲ್ಲಿ ದ ರಾಜಾ ಸಾಬ್. ಈ ಮೂವಿ 2026ರಲ್ಲಿ ಬಂದಿದ್ದು. ಇದೊಂದು ಹಾರರ್ ಕಾಮಿಡಿ ಮೂವಿಯಾಗಿದೆ. ಬಜೆಟ್ 350 ಕೋಟಿ ಹಾಗೂ ಕಲೆಕ್ಷನ್ 206 ಕೋಟಿ ಆಗಿದೆ. IMDb ರೇಟಿಂಗ್ 3.4ರೊಂದಿಗೆ ಈ ಮೂವಿಯು ಫ್ಲಾಪ್ ಆಗಿದೆ ಹಾಗೂ ಇದನ್ನು ನಾವು ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಹಾಗೂ 6ನೇ ಸ್ಥಾನದಲ್ಲಿ ಆದಿಪುರುಷ. ಈ ಮೂವಿ 2023ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಫ್ಯಾಂಟಸಿ ಮೂವಿಯಾಗಿದೆ. ಬಜೆಟ್ 400 ಕೋಟಿ ಹಾಗೂ ಕಲೆಕ್ಷನ್ ಮಾತ್ರ 395 ಕೋಟಿ ಆಗಿದೆ. IMDb ರೇಟಿಂಗ್ 2.6ರೊಂದಿಗೆ ಈ ಮೂವಿಯು ಫ್ಲಾಪ್ ಆಗಿದೆ. ಇದನ್ನು ನಾವು ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ 5ನೇ ಸ್ಥಾನದಲ್ಲಿ ಸಾಹು. ಈ ಮೂವಿ 2019ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ. ಬಜೆಟ್ 350 ಕೋಟಿ ಹಾಗೂ ಕಲೆಕ್ಷನ್ 442 ಕೋಟಿ ಆಗಿದ್ದು IMDb ರೇಟಿಂಗ್ 5.1ರೊಂದಿಗೆ ಈ ಮೂವಿಯು ಎವರೇಜ್ ಆಗಿದೆ. ಇದನ್ನು ನಾವು ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹಾಗೂ 4ನೇ ಸ್ಥಾನದಲ್ಲಿ ಬಾಹುಬಲಿ ದ ಬಿಗಿನಿಂಗ್. ಈ ಮೂವಿ 2015ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಫ್ಯಾಂಟಸಿ ಮೂವಿಯಾಗಿದೆ. ಬಜೆಟ್ 180 ಕೋಟಿ, ಕಲೆಕ್ಷನ್ 602 ಕೋಟಿ ಆಗಿದೆ. IMDb ರೇಟಿಂಗ್ 8ರೊಂದಿಗೆ ಈ ಮೂವಿಯು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಹಾಗೂ ಇದನ್ನು ನಾವು ನೆಟ್ಫ್ಲಿಕ್ಸ್ ಹಾಗೂ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಹಾಗೂ 3ನೇ ಸ್ಥಾನದಲ್ಲಿ ಸಲಾರ್. ಈ ಮೂವಿ 2023ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ. ಬಜೆಟ್ 300 ಕೋಟಿ ಹಾಗೂ ಕಲೆಕ್ಷನ್ 623 ಕೋಟಿ ಆಗಿದ್ದು IMDb ರೇಟಿಂಗ್ 6.7ರೊಂದಿಗೆ ಈ ಮೂವಿಯು ಅಬೋವ್ ಎವರೇಜ್ ಆಗಿದೆ. ಇದನ್ನು ನಾವು ನೆಟ್ಫ್ಲಿಕ್ಸ್ ಹಾಗೂ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. 2ನೇ ಸ್ಥಾನದಲ್ಲಿ ಕಲ್ಕಿ. ಈ ಮೂವಿಯು 2024ರಲ್ಲಿ ಬಂದಿದ್ದು. ಇದೊಂದು ಸೈಫೈ ಆ್ಯಕ್ಷನ್ ಮೂವಿಯಾಗಿದೆ. ಬಜೆಟ್ 550 ಕೋಟಿ ಆಗಿದ್ದು ಕಲೆಕ್ಷನ್ ಭರ್ಜರಿ ಆಗಿದೆ. 1052 ಕೋಟಿ ಆಗಿದೆ. IMDb ರೇಟಿಂಗ್ 7ರೊಂದಿಗೆ ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದು. ಹಾಗೂ 1ನೇ ಸ್ಥಾನದಲ್ಲಿ ಬಾಹುಬಲಿ 2 ದ ಕನ್ಕ್ಲೂಷನ್. ಈ ಮೂವಿ 2017ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಫ್ಯಾಂಟಸಿ ಮೂವಿಯಾಗಿದೆ. ಬಜೆಟ್ 250 ಕೋಟಿ ಹಾಗೂ ಕಲೆಕ್ಷನ್ 1814 ಕೋಟಿ ಆಗಿದೆ. ಇದು ಕೂಡ ಭರ್ಜರಿ ಆಗಿದೆ. IMDb ರೇಟಿಂಗ್ 8.2ರೊಂದಿಗೆ ಈ ಮೂವಿಯು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಜಿಯೋ ಸ್ಟಾರ್, ನೆಟ್ಫ್ಲಿಕ್ಸ್ ಹಾಗೂ ಸೋನಿ ಲಿವ್ನಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ನೀವು ಪ್ರಭಾಸ್ ಅವರ ಯಾವ ಮೂವಿ ಇದರಲ್ಲಿ ನೋಡಿದ್ದೀರೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.